ಮೀಸಲಾತಿಯ ಮಲ್ಲಯುದ್ಧ ಯಾಕೆ ಹಾಕಿ, ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಎಡ ಮತ್ತು ಬಲದ ಫೈಟ್ ಇದು. ಸರ್ಕಾರಿ ನೌಕರಿ ಭರ್ತಿಗೆ ಆದೇಶ ಹೊರಬಿಡ್ತಾ ಇದ್ದರೆ ಮೀಸಲಾತಿಯ ಫೈಟ್ ಶುರುವಾಗಿದೆ. ಯಾಕಂದರೆ ಆಲ್ರೆಡಿ ರಾಜ್ಯ ಸರ್ಕಾರ ಒಂದು ಕಡೆಯಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿದೆ, ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದೆ. 5-5-4 ಅನ್ನುವಂಥ 6-6-5 ಅನ್ನುವಂತಹ ರೀತಿಯಲ್ಲಿ ಘೋಷಣೆಯನ್ನು ಮಾಡಿದೆ. 17%ಗೆ ಇನ್ಕ್ಲೂಡ್ ಆಗುವಂತೆ 6-6-5 ಅನ್ನುವಂಥದ್ದು ಘೋಷಣೆ ಮಾಡಿದೆ. ಆದರೆ 50% ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮತ್ತು ಆಡಳಿತ ಪಕ್ಷದಲ್ಲಿ ಈಗ ಪೈಪೋಟಿ ಶುರುವಾಗಿದೆ. ಸರ್ಕಾರ ಈಗ ಆದೇಶ ಮಾಡಿರ್ತಕ್ಕಂಥ ನೇಮಕಾತಿಯನ್ನು 15% ಮೀಸಲಾತಿ ಮಾಡಿದೆ. ನಾನು ಅವಾಗ ಹೇಳಿದ್ದು 6-6-5 17% ಮೀಸಲಾತಿ ಆದಾಗ ಮಾತ್ರ ಸಿಗೋದು. ಆದರೆ ಈಗ AICC ಅಂಗಳವನ್ನು ತಲುಪಿದೆ ಒಳ ಮೀಸಲಾತಿಯ ಈ ಗೊಂದಲ. 15%ನಲ್ಲಿ ಯಾವುದರ ಆಧಾರದ ಮೇಲೆ ಈಗ ಇವರು ಒಳ ಮೀಸಲಾತಿನ ಹಂಚಿಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಬರುತ್ತೆ. ಖರ್ಗೆ ಮನೆಯಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯದ ಶಾಸಕರು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಖರ್ಗೆ ಅವರನ್ನ ಮೀಟ್ ಮಾಡಿದ್ದಾರೆ. ನಾಳೆಯ ಕ್ಯಾಬಿನೆಟ್ನಲ್ಲಿ ನಡೆಯಲಿರುವಂತಹ ಒಳ ಮೀಸಲಾತಿಯ ಕುರಿತ ಚರ್ಚೆಯ ಸಂದರ್ಭದಲ್ಲಿ ಏನು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಬೇಕು, ಸುದೀರ್ಘ ಸಮಯದ ಕಾಲ ಎರಡೂ ಕಡೆಯ ಶಾಸಕರಿಂದ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ನಡೆದಿದೆ. ಖರ್ಗೆಯವರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಮೀಸಲಾತಿ ಗೊಂದಲ, ಸಮುದಾಯದ ಬೇಡಿಕೆಗಳ ಬಗ್ಗೆ ಮನವರಿಕೆಯನ್ನು ಮಾಡಲಾಗ್ತಾ ಇದೆ. ಇದು ಕೇವಲ ಎಡಗೈ ಮತ್ತು ಬಲಗೈಗೆ ಮಾತ್ರ ಸೀಮಿತ ಆಗುವುದಿಲ್ಲ. ಒಳ ಮೀಸಲಾತಿನ ಹಂಚಿಕೆ ಮಾಡೋದಕ್ಕೆ ಹೊರಟರು ಅಂತೇಳಿ ಆದರೆ ಈಗ ಸರ್ಕಾರ 15%ಲ್ಲಿ ಹಂಚಿಕೆ ಮಾಡೋಕ್ಕೆ ಹೊರಟರು ಅಂತೇಳಿ ಆದರೆ ಉಳಿದ ಸಮುದಾಯಗಳಿಗೆ ಎಷ್ಟು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಯೂ ಬರುತ್ತೆ. CM ಸಿದ್ದರಾಮಯ್ಯನವರಿಗೆ ಸಲಹೆ ಸೂಚನೆ ನೀಡುವಂತೆ ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನೀವು ಇದೇ ಥರದಲ್ಲಿ ಮಾಡಿಸಿ ಅಂತ ಹೇಳಿ ಅಂತೇಳಿ. ಆದರೆ ಅದನ್ನು ಯಾವ ಆಧಾರದಲ್ಲಿ ಮಾಡ್ತಾರೆ, ಏನು ಬೇಸಿಸ್ ಮಾಡ್ತಾರೆ ಅಂತ ಮುಖ್ಯ. ಇದರ ನಡುವೆ ಖರ್ಗೆಯವರು ಎಲ್ಲರನ್ನೂ ಕೂಡ ಕರೆದು ಸಮಾಧಾನ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಕೂತು ಚರ್ಚೆಯನ್ನು ಮಾಡಬೇಕು ಅನ್ನುವಂತಹ ಅಂಶವನ್ನು ಅವರು ಮತ್ತು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಬಹಳ ಸೂಚ್ಯವಾಗಿ ಎರಡೂ ಕಡೆಯವರಿಗೂ ಕೂಡ ಹೇಳಿದ್ದಾರೆ. ಯಾರಿಗೂ ಕೂಡ ಅನ್ಯಾಯ ಆಗುವಂಥದ್ದು ಬೇಡ. ಎಡಗೈ ಸಮುದಾಯಕ್ಕಾಗಲಿ ಬಲಗೈ ಸಮುದಾಯಕ್ಕಾಗಲಿ ಅನ್ಯಾಯ ಆಗೋದು ಬೇಡ. ಯಾರಿಗೂ ಅನ್ಯಾಯ ಆಗೋದು ಬೇಡ. ನಾನು ಕೂಡ ಈ ಬಗ್ಗೆ CMಗೆ ಹೇಳ್ತೇನೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆಯವರು ಸಂಧಾನದ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇವತ್ತು ಮುನಿಯಪ್ಪ, ತಿಮ್ಮಾಪುರ್, ಆಂಜನೇಯ, ಹೀಗೆ ಹನುಮಂತಯ್ಯ, ಚಂದ್ರಪ್ಪ ಇವರೆಲ್ಲರೂ ಕೂಡ ಹೋಗಿ ಎಡಗೈ ಸಮುದಾಯದ ಕಡೆಯಿಂದ ಒತ್ತಾಯವನ್ನು ಮಾಡಿ ಬಂದ್ದಾರೆ. ಎಲ್ಲರೂ ಒಟ್ಟಾಗಿ ಇರಬೇಕು, ಸಮಾನಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ಖರ್ಗೆಯವರು ಹೇಳ್ತಾರೆ. ಯಾಕಂದರೆ ಖರ್ಗೆಯವರು ಕೂಡ ಬಲಗೈ ಸಮುದಾಯದವರು, ಹಾಗೆಯೇ ಪರಮೇಶ್ವರ್, ಮಹದೇವಪ್ಪ ಇವರೆಲ್ಲರೂ ಕೂಡ ಬಲಗೈ ಸಮುದಾಯದವರು. ಅವರು ಏನು ನಿರ್ಧಾರಗಳನ್ನು ಕೈಗೊಳ್ತಾರೆ? ಇಲ್ಲಿ ಬಲಗೈ ನಾಯಕರ ವಾದ, ಎಡಗೈ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಾದರೆ ತಮಗೆ ಅದು ಹಿನ್ನಡೆ ಅಂತೇಳಿ ಹೇಳ್ತಿದ್ದಾರೆ. ಯಾಕಂದರೆ ಸಂಖ್ಯಾವಾರು ಬಂದಾಗ ರಾಜ್ಯದಲ್ಲಿ ಎಡಗೈ ಸಮುದಾಯದವರ ಸಂಖ್ಯೆ ಜಾಸ್ತಿ ಇದೆ ಅನ್ನೋಂಥದ್ದು. ಒಳ ಮೀಸಲಾತಿ ಜಾರಿ ಮಾಡಿ ನೇಮಕಾತಿ ಮಾಡಬೇಕು ಅನ್ನೋಂಥದ್ದು ಎಡಗೈ ಸಮುದಾಯದವರ ಒಕ್ಕೊರಲ ಆಗ್ರಹ. ಸಮಾನ ಹಂಚಿಕೆ ಮಾಡುವಂಥದ್ದು ಸೂಕ್ತ ಅಂತೇಳಿ ಬಲಗೈ ನಾಯಕರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಎಡಗೈ ನಾಯಕರು ಕೂಡ 50% ನೇಮಕಾತಿ DPR ಹಿಂಪಡಿಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಅಂದರೆ 50% ಈಗಿರುವಂತಹ ಮೀಸಲಾತಿಯ ಪ್ರಮಾಣ ಏನು 50% ಇದೆ, ಅದರ ಆಧಾರದಲ್ಲಿನೇ DPR ಮಾಡೋದಕ್ಕೆ ಹೊರಟಿದಾರಲ್ಲ, ಅದನ್ನು ನೀವು ಹಿಂಪಡೀರಿ ಅಂಥೇಳಿ. ಒಳ ಮೀಸಲಾತಿ ಕೊಟ್ಟರೆ ಅನ್ಯಾಯ ಆಗುವ ಸಾಧ್ಯತೆಗಳು ಹೆಚ್ಚು ಅಂತೇಳಿ ಬಲಗೈ ಸಮುದಾಯದವರು ಹೇಳ್ತಾ ಇದ್ದಾರೆ. ಆದರೆ 15% ಮೀಸಲಾತಿಯಲ್ಲೇ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿ, ಈಗಿರೋದ್ರಲ್ಲಿ ಫಸ್ಟ್ ಹಂಚಿಕೆ ಮಾಡಿ, ಮುಂದೆ ನಮಗೆ ಹೆಚ್ಚುವರಿ ಆದಾಗ ಹೆಚ್ಚುವರಿಯಲ್ಲಿ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ ಬಲಗೈ ಸಮುದಾಯದವರು ಹೇಳ್ತಿದ್ರೆ 6-6-5 ಸೂತ್ರದಲ್ಲೇ ಮೀಸಲಾತಿಯನ್ನು ಕೊಡಲಿ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾರೆ ಎಡಗೈ ಸಮುದಾಯದವರು. ಸಂಪುಟ ಸಭೆಯಲ್ಲಿ ಒಮ್ಮತಕ್ಕೆ ಬರೋಣ ಅಂತೇಳಿ ಬಲಗೈ ಸಮುದಾಯದವರು ಹೇಳ್ತಿದ್ರೆ ಉದ್ಯೋಗಾಕಾಂಕ್ಷಿಗಳಲ್ಲಿ ಗೊಂದಲ ಬೇಡ ಅಂತೇಳಿ ಎಡಗೈ ನಾಯಕರು ಕೂಡ ಉದ್ಯೋಗ ಆಕಾಂಕ್ಷಿಗಳಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಪದೇ ಪದೇ ಅನ್ಯಾಯ ಆಗಬಾರ್ದು ಅಂತೇಳಿ ಬಲಗೈ ನಾಯಕರು ಹೇಳ್ತಾ ಇದ್ದಾರೆ. 101 ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು, ಕೂತು ಮಾತಾಡ್ಕೊಳ್ಳೋಣ ಅಂತೇಳಿ ಎಡಗೈ ಸಮುದಾಯದವರು ಹೇಳ್ತಾರೆ. ಯಾಕೆ ಎಡಗೈಯಲ್ಲಿ ಬರುವಂಥ 101 ಜಾತಿಗಳ ಒಟ್ಟು SCಯಲ್ಲಿ ಬರುವಂಥ 101 ಜಾತಿಗಳು ಪರವಾಗಿಯೂ ಕೂಡ ನಾವು ಇದ್ದೀವಿ ಅಂತೇಳಿ ಎಡಗೈ ಸಮುದಾಯದವರು ಹೇಳ್ತಾ ಇದ್ದಾರೆ. ಏನೇನು ಹೇಳ್ತಿದ್ದಾರೆ ನಾಯಕರುಗಳು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಖರ್ಗೆಜಿಯವರು ಈ ವಿಷಯ ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. ಅವ್ರದ್ದಿದ್ರಲ್ಲಿ ಏನೂ ಅಭ್ಯಂತರ ಇಲ್ಲ. ಎಲ್ಲರೂ ಒಟ್ಟಿಗೆ ಇರಬೇಕು, ಸಮವಾಗಿ ಹಂಚ್ಕೊಳ್ಬೇಕು, ಅಮಿಕಬಲ್ ಆಗಿ ಸೆಟಲ್ಮೆಂಟು ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಸಮ್ಮತಿ ಕೊಟ್ಟಿದ್ದೀವಿ. ನಾವು ಇಂಕ್ವಲ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ತಯಾರಿದ್ದೀವಿ. 101 ಜಾತಿಯಲ್ಲಿ ಯಾವುದಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ವಾದದಲ್ಲೇ ನಾನು ಮೊದಲು ನಿಂತಿದ್ದೀನಿ. ನಾವೆಲ್ಲ ಅದರಲ್ಲೇ ಇದ್ದೀವಿ. ಪ್ರಪೋರ್ಷನೇಟಿಗೆ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆಯಾ ಅಂತ ನಮ್ಮ ನಾಯಕರಿಗೆ ನಾವು ವಿಷಯಗಳನ್ನು ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯ. ನಾಯಕರು ತಿಳಿಸಿದ್ದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ತೊಂದರೆ ಇಲ್ಲ.